ಇದು ಸರ್ಕಾರಿ ವಸತಿ ಶಾಲೆಯೋ ಅಥವಾ ಗಾಂಜಾ ಅಡ್ಡೆಯೋ ಅನ್ನುವಂತಹ ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಬಿಕ್ಕೋಡು ಸರ್ಕಾರಿ ವಸತಿ ಶಾಲೆ ಅಲ್ಲ, ಇದು ನಶಾ ಶಾಲೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಸಿಗರೇಟ್ ಹಾಗೂ ಗಾಂಜಾ ಸೇದುವಂತಹ ವಿಡಿಯೋ ವೈರಲ್ ಆಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ವಸತಿ ಶಾಲೆಯಲ್ಲಿ ನಡೀತಾ ಇರುವಂತಹ ಘಟನೆ ಇದು. ವಿದ್ಯಾರ್ಥಿಗಳು ಸಿಗರೇಟ್ ಹಾಗೂ ಗಾಂಜಾ ಸೇದುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ದಾರಿ ತಪ್ತಾ ಇದ್ದಾರೆ ಶಾಲಾ ಮಕ್ಕಳು. ಹಾಸ್ಟೆಲ್ಗೆ ಮಾದಕ ವಸ್ತುಗಳನ್ನ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ನಲ್ಲೇ ಗಾಂಜಾ, ಸಿಗರೇಟ್, ಮದ್ಯ ಸೇವಿಸ್ತಾ ಇದ್ದಾರೆ. ಪ್ರಶ್ನಿಸಿದ್ದಕ್ಕೆ ವಾರ್ಡನ್ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಓರ್ವ ವಿದ್ಯಾರ್ಥಿ. ವಾರ್ಡನ್ ಬುದ್ಧಿವಾದ ಹೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ವಿದ್ಯಾರ್ಥಿಗಳು, ಅಷ್ಟರ ಮಟ್ಟಿಗೆ ಹಾಳಾಗಿದ್ದಾರೆ. ವಾರ್ಡನ್ ಹಾಗೂ ಶಿಕ್ಷಕರ ಮೇಲೆಯೇ ಹಲ್ಲೆಗೆ ಯತ್ನಿಸಿರುವ ಸ್ಟೂಡೆಂಟ್ಸ್. ಹಾಸ್ಟೆಲ್ ಕಟ್ಟಡದ ಮೇಲೆ ಮದ್ಯದ ಬಾಟಲ್ಗಳು ಬಿದ್ದಿವೆ. ಹಾಸ್ಟೆಲ್ನಲ್ಲಿ ಸುಮಾರು 8, 9, 10ನೇ ತರಗತಿಯ ಒಟ್ಟು 38 ವಿದ್ಯಾರ್ಥಿಗಳಿದ್ದಾರೆ. ನೋಡಿ, ವಿಡಿಯೋವನ್ನ ಕೂಡ ಗಮನಿಸಬಹುದು. ಗಾಂಜಾ ಹಾಗೂ ಸಿಗರೇಟ್ ಸೇರ್ತಾ ಇರುವಂತಹ ವಿದ್ಯಾರ್ಥಿಗಳ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಚಿಂಗಂ ಬೇಕಷ್ಟೇ ಬೇಕಷ್ಟೇ ಈಗ ಒಂದೇ ಯಾರು ಕೊಟ್ಟಿತ್ತು ಇಟ್ಕೊಂಡಿದ್ದೆ ನೀನ್ ನೋಡ್ದ ನಿರೀಕ್ಷಾ 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 ಕೊಡ್ತೀನಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಅಪ್ಪ ಅಮ್ಮ ಮಕ್ಕಳು ಹಾಸ್ಟೆಲಲ್ಲಿ ಆರಾಮಾಗಿ ಓದ್ಕೊಂಡು ಏನೋ ಸಾಧನೆ ಮಾಡೋಕೆ ಹೋಗಿದ್ದಾರೆ ಅಂತ ಆರಾಮಾಗಿರ್ತಾರೆ ಇಲ್ಲಿ. ಆದರೆ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಕೆಲಸ ನೋಡಿ, ಏನು ಈ ವಸತಿ ಶಾಲೆಯಲ್ಲಿ ಆಗ್ತಾ ಇರುವಂತಹ ಘಟನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಸಚಿನ್. ಹಲೋ, ಭವಿಷ್ಯವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕನಸನ್ನ ಕಂಡಿರ್ತಾರೆ. ಅವರ ಹೇಳ್ದಂತೆ ಅಂದ್ರೆ ನಾನು ಹಾಸ್ಟೆಲ್ ಅಲ್ಲೇ ಓದ್ತೀನಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಕೆಲವು ಮಕ್ಕಳು ಹಾಸ್ಟೆಲ್ಗೆ ಸೇರ್ಸಿರ್ತಾರೆ ತಂದೆ ತಾಯಂದ್ರು. ಆದ್ರೆ ಹಾಸ್ಟೆಲ್ಗಳಲ್ಲಿ ಈಗ ಇಂತಹ ಒಂದು ಕೃತ್ಯ ನಡೆದಿರ್ತಕ್ಕಂಥ ನಿಜಕ್ಕೂ ಕೂಡ ಇಡೀ ಸಮಾಜ ತಲೆ ತಗ್ಗಿಸುವಂತ ಕೆಲಸ. ಯಾಕೆಂತಂದ್ರೆ ಆ ಮಕ್ಕಳು ಎಲ್ಲರೂ ಕೂಡ 8, 9, 10ನೇ ತರಗತಿ ವಿದ್ಯಾರ್ಥಿಗಳು. ಈ ಒಂದು ವಯಸ್ಸಿನಲ್ಲೇ ಈಗ ಏನು ಈ ಒಂದು ಗಾಂಜಾ ಅಥವಾ ಮದ್ಯ ಸೇವನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಈ ಒಂದು ಹಾಸ್ಟೆಲ್ ಹಾಳಾಗಿದೆ ಅನ್ನೋ, ಹಾಸ್ಟೆಲ್ ವ್ಯವಸ್ಥೆ ಹಾಳಾಗಿದೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಇದು ಏನು ಹಾಸನ ಜಿಲ್ಲೆಯ ಬಿಕ್ಕೋಡು ಗ್ರಾಮದಲ್ಲಿ, ಅದು ನಗರದ ಸಮೀಪನೇ ಇರ್ತಕ್ಕಂತಹ ಹಾಸ್ಟೆಲ್ ಆಗಿರ್ತಕ್ಕಂಥದ್ದು. ಯಾವುದೇ ಹೊರಗಡೆ ಇಲ್ಲ, ನಗರಕ್ಕೆ ಹೊಂದಿಕೊಂಡಂತೆ ಈ ಒಂದು ಹಾಸ್ಟೆಲ್ ಇದೆ. ಹೀಗಾಗಿ ಇಲ್ಲಿಗೆ ಮದ್ಯ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳು ಯಾವ ರೀತಿ ಸಪ್ಲೈ ಆಗ್ತದೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದ ತಕ್ಷಣ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿ ಈಗ ಅಧಿಕಾರಿಗಳು ಕೂಡ ಬಂದು ಭೇಟಿನ ನೀಡಿರ್ತಕ್ಕಂಥದ್ದು. ಆದ್ರೆ ಏನು ಈ ಒಂದು ಹಾಸ್ಟೆಲ್ಗೆ ಮಾದಕ ವಸ್ತುಗಳು ಎಲ್ಲಿಂದ ಸಪ್ಲೈ ಆಗ್ತದೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಯಾಕೆಂದ್ರೆ ಇವರೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು, 8, 9, 10ನೇ ತರಗತಿ ವಿದ್ಯಾರ್ಥಿಗಳು. ಇನ್ನು ಅವರಿಗೆ ಸಾಕಷ್ಟು ವಯಸ್ಸಿದೆ. ಆದ್ರೆ ಈ ಹದಿ ವಯಸ್ಸಿನಲ್ಲೇ ಇಂತಹ ಒಂದು ಕೆಲಸ ಮಾಡ್ತಿರ್ತಕ್ಕಂಥದ್ದು ಇಡೀ ಒಂದು ಸಮಾಜ ತಲೆ ತಗ್ಗಿಸುವ ಒಂದು ಕೆಲಸ. ಈ ಒಂದು ಏನು ಹಾಸ್ಟೆಲ್ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು. ವಿದ್ಯಾರ್ಥಿ ಅಂದ್ರೆ ಇಲ್ಲಿಗೆ ಈ ಒಂದು ಗಾಂಜಾನ ಯಾರು ಸಪ್ಲೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಒತ್ತಾಯ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ. ಈಗ ಗ್ರಾಮಸ್ಥರಾಗಿರುವಂತಹ ನಂದೀಶ್ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಗೊತ್ತಾಗಿರ್ಬೋದು ವಿಷಯ, ನೋಡಿರ್ತೀರಿ, ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ಸರ್, ಹೇಗೆ ಸರ್, ಯಾವ ಧೈರ್ಯದ ಮೇಲೆ ಮಕ್ಕಳನ್ನ 8, 9, 10ನೇ ಕ್ಲಾಸ್ ಹುಡುಗರು ಈಗ ಅವರು ಏನು ಅವರ ಭವಿಷ್ಯ ಹೇಗೆ ಅಂತ ಹೀಗಾದ್ರೆ? ಮೇಡಮ್, ನಾನು ಕೆಡಿಪಿ ಸದಸ್ಯರು ಬೇಲೂರು. ಈ ಹಿಂದೆ ಏಪ್ರಿಲ್ ತಿಂಗಳಲ್ಲಿ ಭೇಟಿ ಕೊಟ್ಟಿದ್ದು ನಾವು ಮತ್ತೆ ಕೆಡಿಪಿ ಸದಸ್ಯರುಗಳ ಟೀಮು. ಆವಾಗ ಅಲ್ಲಿ ಎಲ್ಲ ಸರ್ಚ್ ಮಾಡಿದಾಗ ನಾವೆಲ್ಲ ನೋಡಕ್ಕೆ ಬಂದಾಗ ಅಡಿಗೆ ರೂಮು, ಕೊಠಡಿ ಮತ್ತೆ ಶೌಚಾಲಯ, ಅದ್ರ ಪಕ್ಕದಲ್ಲಿ ಬಟ್ಟೆ ಒಣಗಾಕೋ ಜಾಗದಲ್ಲಿ ಬಿಡಿಗಳೆಲ್ಲ ಬಿದ್ದಿದ್ದು. ವಾರ್ಡನ್ಗಳಿಗೆ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಇದನ್ನ ಇನ್ಫಾರ್ಮ್ ಮಾಡಿ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಎಲ್ಲಾ ಹಾಸ್ಟೆಲ್ಗಳಿಗೂ ವಿಸಿಟ್ ಕೊಟ್ಟಾಗ ಅವ್ರಿಗೆ ಮೀಟಿಂಗ್ ಕರೆದಿ ಕೂರ್ಸಿ ಕೇಳಿದೀವಿ. ಎಲ್ಲ ಸ್ವಚ್ಛ ಇದ್ರ ಬಗ್ಗೆ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಈ ಹಿಂದೆ ಪತ್ರಿಕೆಯಲ್ಲೂ ಕೂಡ ಬಂದಿದ್ದಾವೆ ಸಮಾಜ ಕಲ್ಯಾಣಕ್ಕೆ ಆಗುವಂತ ಕರ್ಮಕಾಂಡಗಳು. ಅದನ್ನ ಬೇಕಾದ್ರೆ ನಿಮ್ಗೆ ವರದಿ ಕೊಡ್ತೇನೆ.
ಈಗ ನಿನ್ನೆ ನಮ್ಗೆ ಮಾಹಿತಿ ಬಂದ ತಕ್ಷಣವೇ ಹೋದಾಗ ಈ ಬಿಡಿ ಸಿಗರೇಟ್ಗಳು ಸೇರ್ತಾ ಇದ್ದಿದ್ದು, ಜೊತೆಗೆ ಆ ವೈಟ್ನರ್ ಗಳನ್ನ ಗಾಂಜಾದ ಅಮಲು ತರ ಮಾಡ್ಕೊಂಡು ಉಸು ಎಳ್ಕೊಂಡು ಬಿಡೋದು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ವಾರ್ಡನ್ಗೆ ಜವಾಬ್ದಾರಿ ಇಲ್ಲ. ವಾರ್ಡನ್ಗೆ ಹೊಡಿತಾರಂತಲ್ಲ, ವಾರ್ಡನ್ಗೆ ಬೈತಾರೆ, ಹೊಡಿಯಕ್ ಹೋಗ್ತಾರ. ಅಲ್ಲ, ವಾರ್ಡನ್ಗೆ ಅವ್ರಿಗೆ ಅದನ್ನ ನಿಭಾಯಿಸುವಂತ ಕೇಪಬಿಲಿಟಿ ಇಲ್ಲ. ಅವರನ್ನ ಯಾವ್ದೋ ಪ್ರಮೋಷನ್ ಮಾಡಿದಾರೆ, ಅವ್ರಿಗೆ ಯಾವ್ದೇ ರೀತಿ ಅರ್ಹತೆ ಇಲ್ಲ. ಅದನ್ನ ಬದಲಾಯಿಸಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಹೆಂಗಾರು ಮಾಡ್ಲಿ, ಹೆಂಗಾರು ಇರ್ಲಿ ಅನ್ನೋ ಮಟ್ಟಕ್ಕೆ ವಾರ್ಡನ್ ಇದಾರೆ. ಅವರಿಗೆ ನಾವೇನೇ ಮಾತಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿನ ಸಮಾಜ ಕಲ್ಯಾಣ ಅಧಿಕಾರಿ ರಮೇಶ್ ಅವ್ರಿಗೂ ವಾರ್ಡನ್ ಇಬ್ಬರು ಎಲ್ಲರೂ ಕೂಡ ಅಲ್ಲಿ ಅವ್ರ ಬದಲಾಯಿಸ್ಬೇಕು, ಅವ್ರನ್ನ ಇಲ್ಲಿ ಇರ್ಬೋದು, ಸೇವೆ ಶಿಕ್ಷೆ ಆಗ್ಬೇಕು. ಸರಿ ಹೋಗುತ್ತೆ ಅಂತೀರಾ? ವಾರ್ಡನ್ ಸರಿ ಮಾಡಿದ್ರು ಸರಿ ಹೋಗುತ್ತೆ. ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿ ಅಸಿಸ್ಟೆಂಟ್ ಡೈರೆಕ್ಟರ್ನು ಕೂಡ ಬದಲಾವಣೆ ಮಾಡ್ಲೇಬೇಕು. ಯಾಕೆಂದ್ರೆ ಅವ್ರಿಗೆ ಮೊದ್ಲು ಕೂಡ ಮೀಟಿಂಗ್ ಕರೆದು ವಾರ್ನ್ ಮಾಡಿದ್ರು ಕೂಡ ಸರಿ ಸ್ಥಿತಿಗೆ ತಂದಿಲ್ಲ. ಸರಿ ಮೇಡಮ್, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ನಂದೀಶ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಯೊಂದಿಗೆ ಮಾತನಾಡೋದಕ್ಕೆ.